ಬೆಂಗಳೂರು ಯೂನಿವರ್ಸಿಟಿ ಜ್ಞಾನಭಾರತಿ ಬಯೋಪಾರ್ಕ್ 8ಕ್ಕೆ ಸ್ವಾಗತ. ಇದು ಜ್ವರಹಾರ ಮತ್ತು ಮಂಡಲದಾವಿನ ಉರಿಮಂಡಲ ರಕ್ತಮಂಡಲಕ್ಕೆ ಔಷಧಿಗೆ ಬರುತ್ತೆ ಮತ್ತು ಮಕ್ಕಳಿಗೆ ಗುಡ್ ಮೆಮೊರಿ ಬೂಸ್ಟರ್ ಮತ್ತು ಡ್ಯಾಂಟ್ ಪೇನ್ಗೆ ಬರುತ್ತೆ, ಒಂದತ್ವಕ್ಕೆ ಬರುತ್ತೆ. ಇದು ವಿಷ್ಣುಕಾಂತಿ ಹಾಗೆ ಪುರುಷರತ್ನ ಹೇಳ್ಬಿಡಿ. ಇದು ಪುರುಷರತ್ನ, ಇಲ್ಲೆಲ್ಲ ಇದೆ, ಭಾಳ ಇದೆ ಇಲ್ಲಿ. ಪುರುಷರತ್ನ ಪುರುಷರನ್ನು ಪ್ರೀತಿ ಮಾಡೋ ಹೆಣ್ಣು ಮಕ್ಕಳು ಯೂಸ್ ಮಾಡ್ಬೋದು, ಪುರುಷರಿಗೂ ಅತ್ಯವಶ್ಯಕ. ಮಕ್ಕಳಿಗೆ ಮೆಮೊರಿ ಬೂಸ್ಟರ್ಸ್. ಇಲ್ಲಿ ಸಹ್ಯಾದ್ರಿ ಅಂತ ಶುರು ಮಾಡಿದಾಗ ಟ್ರೆಂಚಸ್ ಮಾಡಿದ್ವಿ ಇಳಿಜಾರಿಗೆ ಅಡ್ಡವಾಗಿ. ಈಗ ಇಳಿಜಾರಿದ್ರೆ ಈ ಥರ ಅಡ್ಡವಾಗಿ ಟ್ರೆಂಚಸ್ ಮಾಡಿದ್ದೀವಿ. ಈ ಟ್ರೆಂಚಸಲ್ಲಿ ಗಿಡಗಳು ಹಾಕಿದ್ದು ನೋಡ್ತಾ ಇದ್ದೀರಾ. ಕೆಲವು ಗಿಡಗಳು ತುಂಬ ಚೆನ್ನಾಗಿ ಬಂದುಬಿಟ್ಟಿದ್ದಾವೆ ಕಾಣ್ತಾ. ಆಮೇಲೆ ಇಲ್ಲದಂತಹ ಕಾಡಿನ ಗಿಡಗಳನ್ನ ಹಾಗೆ ಬಿಟ್ಟಿದ್ದೀವಿ, ಅದನ್ನು ತೆಗಿಯೋಕ್ಕೆ ಹೋಗಿಲ್ಲ. ಆಮೇಲೆ ಕೆಲವು ಕಡೆಗೆ ಕೆಲವು ಗಿಡಗಳು ಹೋಗಿದ್ದಾವೆ. ಈಗ ರೀಪ್ಲಾಂಟಿಂಗ್ ಮಾಡಬೇಕು ಅಂದ್ರೆ ಇಲ್ಲಿ ಬಂದು ಮಾಡ್ಬೋದು, ಜಾಗ ಇದೆ ಅಂತ ಗೊತ್ತಾಯ್ತಾ ನಿಮಗೆ, ಅದು ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಪರ್ಮಿಷನ್ ಯೂನಿವರ್ಸಿಟಿ ಕೊಡಬೇಕಾಗತ್ತೆ. ಇಷ್ಟು ಆಗ್ಬೋದಾ? ಆಮೇಲೆ ಇದರಲ್ಲಿ ವಿಶೇಷ ಏನಂದರೆ, ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಕೊಡ್ಲಿಪೇಟೆಯಿಂದ ಗಿಡಗಳನ್ನ ತಂದಿದ್ದೀವಿ, ಅಂಕೋಲೆಯಿಂದ ಗಿಡಗಳು ಬಂದಿವೆ. ಹಾಗಾಗಿ ವೆಸ್ಟರ್ನ್ ಘಾಟ್ ಸ್ಪೀಷೀಸೇ ಜಾಸ್ತಿ ಇರೋದ್ರಿಂದ ನಾವು ಸಹ್ಯಾದ್ರಿ ವನ ಅಂತ ಹೆಸರಿಟ್ಟಿದ್ದೀವಿ. ಗಂಟು ನೋವು ಬಂದಾಗ ಗೌತಲಮ್ಮ ಮಮ್ಸ್ ಅಂತ ಆಗುತ್ತಲ್ಲ, ಮಮ್ಸ್ ಆದರೆ ಇದು ಕೊಟ್ಟು ವಾಸ ಮಾಡಿಕೊಳ್ಳಿಲ್ಲ ಅಂದರೆ ಅದು ನೇರವಾಗಿ ಗಂಡು ಮಕ್ಕಳಿಗೆ ಮಮ್ಸು ಟೆಸ್ಟಿಕಲ್ಗೆ ಏಟು ಬೀಳುತ್ತೆ, ಅವನ ಜನ್ಮಾಪಿ ಮಕ್ಕಳಾಗಲ್ಲ. ಅದು ಜಸ್ಟ್ ಇದರಲ್ಲಿ ಈ ಕಡೆ ಭಾಗದಲ್ಲಿ ಹಾಕಿದ್ದೆಲ್ಲನೂ ತುಂಬ ಹಾಳಾಗೋಗಿದೆ. ಯಾಕೆ ಅಂತಂದರೆ ಕೆಲವರು ಉದ್ದೇಶಪೂರ್ವಕವಾಗಿಯೇ ಬೆಂಕಿ ಹಚ್ಚಿಬಿಟ್ಟು, ಅದಷ್ಟೇ ಅಲ್ಲದೆ ಡ್ರಿಪ್ ಇರಿಗೇಷನ್ ಮಾಡಿತ್ತು. ಡ್ರಿಪ್ ಇರಿಗೇಷನ್ ಎಲ್ಲನೂ ಆ ಪೈಪು ಸುಟ್ಟೋಗ್ಬಿಡ್ತು. ಅದು ಇದರಲ್ಲಿ ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ತಿರುಗಿ ಹೊಸ್ದಾಗೇ ಹಾಕ್ಬೇಕಾಗಿ ಬರ್ತದೆ, ಪೈಪ್ಲೈನಿಂದ ಮೊದಲುಗೊಂಡು ಅಂತ. ಇಲ್ಲಾಂದರೆ ಯಥೇಚ್ಛವಾಗಿ ಈ ಕಡೆ ಭಾಗನೂ ಅಲ್ಲಲ್ಲಿ ಹಾಕಿದ್ರು, ಆದರೆ ಸ್ವಲ್ಪ ಕಡಿಮೆ ಬೀರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಯಥೇಚ್ಛವಾಗಿ ಕಾಣ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಗಂಧದ ಸಸಿಗಳಂತೂ ಹೇರಳವಾಗಿ ಬಂದಿದೆ. ಇಲ್ಲೂ ಕೂಡ ಅದೇ ಥರ ಇರ್ತಾಯಿತ್ತು, ದುರಾದೃಷ್ಟ ಈ ಥರ ಆಗಿದೆ. ಈಗಲೂ ಇದನ್ನು ರಿಪೇರಿ ಮಾಡಿಸ್ಕೊಂಡು ಹೋಗಿರೋ ಗಿಡಗಳನ್ನ ಹಾಕಬೇಕು ಅಂದರೆ ನೀರಿನ ಬೋರ್ವೆಲ್ ವ್ಯವಸ್ಥೆ ಇದೆ, ಮತ್ತು ಪೈಪು ಯಾವುದಿದೆಯೋ ಉಳಿಸ್ಕೊಂಡು ಹಾಳಾಗಿರೋ ಪೈಪ್ನ ರೀಪ್ಲೇಸ್ ಮಾಡಿಕೊಂಡು ರಿಪೇರೇಷನ್ ಮಾಡಿಕೊಂಡ್ರೆ ಮತ್ತೊಮ್ಮೆ ನಮಗೆ ಅದ್ಭುತವಾದ ಸೃಷ್ಟಿ ಹೆಚ್ಚಾಗುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಮೋರ್ ದ್ಯಾನ್ 2 kilometers ಆಫ್ ಸೂಪರ್ಬ್ ಟ್ರೆಕ್ಕಿಂಗ್ ಇನ್ಸೈಡ್ ಬ್ಯಾಂಗ್ಳೂರ್ ಸಿಟಿ. ಒಂದು ಸಣ್ಣ ಹಳ್ಳ ಇಲ್ಲಿ. ಈ ಹಳ್ಳಕ್ಕೆ ಒಂದು ಕಟ್ಟೆ ಕಟ್ಕೊಂಡ್ರೆ ನಾವು ಇಲ್ಲೂ ಕೂಡ ಒಂದು ಸಣ್ಣ ಚೆಕ್ ಡ್ಯಾಮ್ ಥರ ಆಗುತ್ತೆ, ಅಥವಾ ಕಟ್ಟೆ ಅಂತ ಆಗುತ್ತೆ. ಇದು ನಮಗೇನು ಉಪಯೋಗ ಆಗುತ್ತೆ, ಒಂದು ವಾಟರ್ ರೀಚಾರ್ಜ್ ಬೇಕಾಗುತ್ತೆ, ವಾಟರ್ ಟೇಬಲ್ ಮೇಲೆ ತರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಬೇಕು. ಆಮೇಲೆ ಹೆಚ್ಚು ಮುಳುಗಡೆ ಆಗದಂಗೆ ನಾವು ನೋಡ್ಕೊಳ್ಳೋಣ. ಹಾಗೆಯೇ ಇದು ಈ ಕಟ್ಟೆಯಲ್ಲಿ ನಿಂತ್ಕೊಂಡಿದ್ದು ಓವರ್ಫ್ಲೋ ಆಗಿದ್ದು ಆ ಪಕ್ಕದಲ್ಲಿ ಹಳ್ಳ ಇದೆಯಲ್ಲ, ಹಳ್ಳಕ್ಕೆ ಹೋಗುತ್ತೆ, ಅದು ವೃಷಭಾವತಿಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕೊಳಚೆ ನೀರನ್ನು ಬಿಡದೇ ಇದ್ದರೆ ಮುಂದಿನ ಇಲ್ಲಿ ಪಕ್ಕದಲ್ಲಿ ಕಲಾಗ್ರಾಮ ಇದೆ, ಆ ಕಡೆ ಇನ್ನೊಂದು ಯಾವುದೋ ಇನ್ಸ್ಟಿಟ್ಯೂಟ್ ಇದೆ, ಅವರೆಲ್ಲ ಡ್ರೈನೇಜನ್ನು ತೊಗೊಂಬಂದು ಇಲ್ಲಿ ಬಿಟ್ಟುಬಿಟ್ರೆ ಇದು ಕೊಳಕಾಗುತ್ತೆ, ಕೊಳಕು ನೀರು ಅಲ್ಲೋಗುತ್ತೆ, ನಾವು ಅದನ್ನು ಕೆಂಗೇರಿ ಮೋರಿ ಅಂತೀವಿ. ಈ ಥರ ಎಲ್ಲ ಹಳ್ಳಿಗಳನ್ನು ನಾವು ಕಾಪಾಡಿಕೊಂಡ್ರೆ ಮಳೆ ನೀರು ಸಂಗ್ರಹ, ಮಳೆ ನೀರು ಹರಿಯೋದು, ಮಳೆ ನೀರು ಕಾಲುವೆ ಅಂತ ಮಾಡಿಕೊಂಡ್ರೆ ನಮ್ಮ ಹಿಂದಿನ ಒಂದು ಏನು ವೃಷಭಾವತಿ ಅಂತ ನಾವೆಲ್ಲ ನೀರು ಕುಡಿತಿದ್ವಲ್ಲ, ಅದು ವಾಪಸ್ ಬರುತ್ತೆ. ಇದು ಬಯೋಪಾರ್ಕ್ 8 ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡಿ, ಹೋಗ್ತಾನೇ ಇದ್ದೀನಿ. ಬನ್ನಿ, ನಾಳೆ ಚೆನ್ನಾಗಿ ಎಂಜಾಯ್ ಮಾಡೋಣ. ಇಲ್ಲೂ ಕೂಡ ಒಂದು ಸಣ್ಣ ಕ್ವಾರಿ ಇದೆ, ಪ್ರಯತ್ನ ಆಗಿದೆ ನೋಡಿ. ಇಲ್ಲಿ ನಮ್ಮ ಲಾಲ್ಬಾಗ್ನಲ್ಲಿರೋ ಕಲ್ಲು ಏನು ನೈಸಿಕ್ ರಾಕ್ ಅಂತ ಹೇಳ್ತೀವಿ, ಪೆನಿನ್ಸುಲಾ ನೈಸ್ ಅಂತ, ಅದು ಇಲ್ಲೂ ಎಕ್ಸ್ಪೋಸ್ ಆಗಿದೆ ನೋಡಬಹುದು. ಈ ನೈಸಿಕ್ ರಾಕ್ದು ಒಂದು ಗುಣ ಅಂದರೆ ನಿಮ್ಮ ಕ್ವಾಡ್ಸ್ ಬೇರೆ, ಫೆಲ್ಸ್ಫಾರ್ ಬೇರೆ, ಮೈಕಾ ಬೇರೆ, ಸೆಗ್ರಿಗೇಟ್ ಆಗಿರೋದು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ಒಂದಷ್ಟು ಇಂಟ್ರೂಷನ್ಸ್ ಆಗಿದೆ, ಲೇಟರ್ ಇಂಟ್ರೂಷನ್ಸ್ ಕರಿತೀವಿ. ಇದು ನೋಡಿ, ಇದು ಕ್ವಾಡ್ಸೈಟ್, ಇದು ಕೂಡ ಈ ಥರ ಬಂದಿದೆ. ಹಾಗೆಯೇ ನೀವು ಭಾಳಷ್ಟು ಕಡೆ ಇಲ್ಲಿ ಈ ಥರ ನೋಡಿ, ಇಲ್ಲೂ ಸಣ್ಣ ಸಣ್ಣ ಕ್ವಾಡ್ಸ್ ಅಂದರೆ ಬಹಳಷ್ಟು ಇಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಆಗಿದೆ, ಮತ್ತು ಫ್ರ್ಯಾಕ್ಚರ್ಸ್ ಡೆವಲಪ್ ಆಗಿದೆ, ಮ್ಯಾಗ್ಮಾ ಚೇಂಬರ್ಗೆ ಹೋಗಿದೆ, ಮತ್ತು ಮ್ಯಾಗ್ಮಾ ಆಚೆ ಬಂದಿದೆ. ಆದರೆ ಇಲ್ಲಿ ವಾಲ್ಕೆನಿಕ್ ರಾಕ್ ಆಗಿಲ್ಲ, ವಾಲ್ಕೆನೋ ಆಗಿಲ್ಲ, ಪ್ಲುಟಾನಿಕ್ ರಾಕ್ಸ್ ಅಂತ ಕರಿತೀವಿ, ಇಲ್ಲಾಗಿದೆ. ಇವೆಲ್ಲ ಇಗ್ನಿಯಸ್ ಆಗಿದ್ದು ಈಗ ಮೆಟಮಾರ್ಫ್ ಆಗಿದೆ. ಈಗ ನಾವೇನು ಕೂತಿದ್ದೀವಿ ಈ ಜಾಗ, ಇದು ಈಗ ಮೆಟಮಾರ್ಫಿಕ್ ರಾಕು. ಇಲ್ಲಿ ರೂಪಾಂತರ ಅಂತ ಹೇಳ್ತಾರಲ್ಲ, ಅದು ನಿಮ್ಮ ಕ್ಲಿಯರ್ ಆಗಿ ಇಲ್ಲಿ ನೀವು ಕ್ವಾಡ್ಸು, ಫೆಲ್ಸ್ಪಾರು ಅಥವಾ ಮೈಕಾ ಸೆಗ್ರಿಗೇಟ್ ಆಗಿ ನಿಂತಿರೋ ಕಾಣುತ್ತೆ. ನಿಮ್ಗಾಗಲೇ ತೋರಿಸ್ದೆ, ಗ್ರಾನೈಟ್ ತೋರಿಸ್ದೆ ಅಲ್ಲಿ, ಅದರಲ್ಲಿ ಇದೇ ಮಿನರಲ್ಸು ಒಟ್ಟೆ ಇತ್ತು, ಈಗ ಅದು ಸೆಗ್ರಿಗೇಟ್ ಆಗಿದೆ.
ಭೂಮಿಯ ವಿಶಿಷ್ಟವಾದ ಶಕ್ತಿ 1000 ಮಿಲಿಯನ್ ವರ್ಷಗಳ ಅಂತರದಲ್ಲಿ ಇದು 3200 ಆದರೆ ಆ ಗ್ರನೈಟ್ ನಿಮಗೆ ತೋರಿಸಿದ್ದು ನಾನು 2500 ಮಿಲಿಯನ್ ವರ್ಷ ಅಂತ ಅಂದಾಜು ಮಾಡಲಾಗಿದೆ. ಸೊ ಹೀಗಾಗಿ 800,000 ಮಿಲಿಯನ್ ವರ್ಷದಲ್ಲಿ ಈ ರೀತಿಯ ರೂಪಾಂತರ ಆಗ್ತಾ ಇರುತ್ತೆ. ಈಗ ನೀವು ನೋಡುವಂಥ ಗ್ರನೈಟು ಕೆಳಗಡೆ ಅದು ಕೂಡ ಮುಂದಿನ ದಿನಗಳಲ್ಲಿ ಇದೇ ಥರ ರೂಪಾಂತರ ಆಗಿ ಅದು ಕೂಡ ನೈಸರ್ಗಿಕ ರಾಕ್ ಆಗುತ್ತೆ. ಇದನ್ನು ತೋರಿಸ್ಲಿಕ್ಕೆ ಇಲ್ಲಿ ಬರ್ಬೋದು. ಜೊತೆಯಲ್ಲಿ ಒಂದಷ್ಟು ಫ್ರ್ಯಾಕ್ಚರ್ ಝೋನ್ಸು, ವೆದರಿಂಗ್ ಆಗೋದು ನೋಡಿ, ರೋಲ್ ಆಗ್ತಾಯಿದೆ. ಇದು ರೋಲ್ ಆಗಿ ಹಳ್ಳಕ್ಕೆ ಹೋಗುತ್ತೆ ಮಣ್ಣು. ಈ ಹಳ್ಳಕ್ಕೆ ಹೋದ ಮಣ್ಣು ಮುಂದೆ ನದಿ ಸೇರಿ ಸಮುದ್ರ ಸೇರಿ ಸೆಡಿಮೆಂಟ್ ರಾಕ್ಸ್ಗೆ ಸ್ಕೋಪ್ ಕೊಡುತ್ತೆ. ನೋಡಿ ಎಷ್ಟೊಂದು ಕೆಲಸ ಆಗ್ತಾಯಿದೆ ಇಲ್ಲಿ. ಬರೀ ನಾವು ಒಂದು ಕಲ್ಲು ಗುಡ್ಡ ಅಂತೀವಿ, ಇದರೊಳಗಡೆ ಇಷ್ಟೆಲ್ಲ ಕೆಲಸ ಆಗ್ತಾಯಿದೆ. ಜೊತೆಯಲ್ಲಿ ಈ ಥರ ಫ್ರ್ಯಾಕ್ಚರ್ ಆಗಬೇಕಾದ್ರೆ ಭೂಮಿಯ ಅಗಾಧ ಶಕ್ತಿಯನ್ನು ಪರಿಚಯ ಮಾಡ್ಕೊಳ್ಳಿ. ಇದು ಏನು ಶಿಲಾಪತ್ರ ಒಂದು 45-50 ಕಿಲೋಮೀಟ್ರ್ ಇದೆ, 60 ಕಿಲೋಮೀಟ್ರ್ ಇದೆ ಅಂತ ಹೇಳ್ತೀವಲ್ಲ ಆ್ಯಾವ್ರೇಜು, ಅದನ್ನು ನಾವು ನೆನಪಿಟ್ಕೊಂಡು ಇದು ಕೇವಲ ಒಂದು ಹಾಲಿನ ಪಾತ್ರೆಯಲ್ಲಿ ಕಟ್ಟಿದಂತಹ ಹಾಲಿನ ಕೆನೆಯ ಪದರ ಅಂತ ತಿಳ್ಕೊಳ್ಳಿ. ಭೂಮಿಯ 6700 ಕಿಲೋಮೀಟ್ರ್ ರೇಡಿಯಸಲ್ಲಿ ಕೇವಲ 50-60 ಕಿಲೋಮೀಟ್ರು ಒಂದು ಪದರದ ಥರ ಇದನ್ನು ಉಳಿಸ್ಕೋಬೇಕು. ಇದು ಮಣ್ಣು ಕೊಡುತ್ತೆ, ನೀರು ತುಂಬಿಕೊಡುತ್ತೆ, ನಮ್ಮ ಜೀವ ಸಂಕುಲದ ಆದಿಗೆ ಇದು ಕಾರಣ ಆಗಿದೆ. ಅದರಿಂದ ನಾವು ಇದನ್ನು ಬಳಸ್ಕೋಬೇಕು, ಉಳಿಸ್ಕೋಬೇಕು ಮತ್ತು ಮುಂದಿನ ಸಂತತಿಗೂ ಕೊಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಾಕು.